ನಹಿ ಡೋಂಗ ऊस डोंगा पर रस नहीं डोंगा ಹೌದು नदी डोंगा पर जेल नहीं डोंगा ಕನ್ನಡ ಬೋಲೋ ನಮಗ್ ತಿಳಿಲಿಲ್ಲ ಸೋಕಾ ಡೋಂಗ ಪರಿ ಬಾವು ನಹಿ ಡೋಂಗ ಅಂತಕ್ಕಂತ ಮಾತು ಹೇಳಿದಾರೆ ಅವರು ಇದೇ ಮಾತು ಯಾಕೆ ಹೇಳಿದ್ರು ಈ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ ಯಾಕೆ ಅರ್ಥ ಮಾಡಿ ಹೇಳ್ರಿ ಆ ಊಸ ಡೋಂಗ ಪರಿ ನೈ ರಸ್ ನಹಿ ಡೋಂಗ ಅಂದ್ರೆ ಏನು ಏನ್ರಿ ತಮ್ಮ ಕಬ್ಬ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರ ಅಂಕು ಡೊಂಕು ಬೆಳೆದದ ಅಂಕಟಿಂಕ ಕಬ್ಬು ಕರೆ ಕಬ್ಬ ಅಂಕು ಡೊಂಕು ಬೆಳೆದದ ಕರೆ ಅದರ ಒಳಗಿನ ರಸ ಅಮೃತ ಅಂತಕ್ಕಂಥದ್ದು ಡೊಂಕ್ ಐತೇನು ಇಲ್ಲ ಇಲ್ಲ ಇನ್ನು ನದಿ ಡೋಂಗ ಪರೆ ಜೇಲ ನಹಿ ಡೋಂಗ ಅಂತ ಹೇಳಿದಾರ ಅವರು ನದಿ ಅಂದ್ರ ಭೀಮಾ ನದಿ ಕೃಷ್ಣಾ ನದಿ ಅಂಕ ಡೊಂಕಗಳದಾವ್ ರಗಡು ಹೊಳ್ಯಾಡ್ಯಾವಲ್ಲ ರಗಡು ಹೊಳ್ಯಾಡ್ಯಾವ ಕರೆ ಅದರ ಒಳಗಿದ್ದಿರ್ತಕ್ಕಂತ ನೀರು ಡೊಂಕದನು ಇಲ್ಲ ಇಲ್ಲ ಇನ್ನು ಚೋಕಾ ಡೋಂಗ ಪರಿ ಬಾವು ನಹಿ ಡೋಂಗ ಅಂತೇಳಿ ಚೋಕಾ ಮೇಳರು ಹೇಳಿದ್ರಿ ಈ ಮಾತು ಯಾಕೆ ಹೇಳಿದ್ರು ಯಾಕೆ ಹೇಳಿ ಮಾತ ನಾ ಡೊಂಕದಿನ ಕರೆ ನನ್ನ ಬಲಿ ಇದ್ದಿರ್ತಕ್ಕಂತ ಬಾವು ಡೊಂಕಿಲ್ಲ ಅಂತೇಳಿ ಸಂತ ಚೋಕಾ ಮೇಳರು ಹೇಳ್ತಾರೆ ಈ ಮಾತ ಹೌದೌದ್ರಲ್ಲೇ ಅಂತ ಮಾತುಗಳು ಇವತ್ತಿನ ದಿವಸ ನಾವು ಅನುಸರಿಸಿಕೊಂಡು ಹೋಗ್ಬೇಕಾಗ್ಯದ ಹೋರ್ಲೆ ಅದಕ್ಕೆ ಇರ್ಲಿ ಹಾಲು ಮತ್ತದ ಸಿದ್ಧರ ಸಿದ್ಧಾಟಿ ವಿಷಯಗಳನ್ನ ಇಲ್ಲಿ ಎಲ್ಲಾರು ಅರ್ಥ ಕುಡ್ದವ್ರದಾರ ವಿಷಯ ಕಡೆ ನೇರವಾಗಿ ಹೋಗುದದ ಹೋಗು ಆ ಹಾದಿಸ್ತನಿನೊಳಗ ನನ್ನ ಎಲ್ಲಾ ದೈವದ ಅಪ್ಪನೆಯನ್ನ ತಗೊಂಡ ಏನ್ ಮಾಡಿದ್ರಿ ಹಿಂಗೆ ಟೈಮ್ ಮೀರಿ ಹೋಗಬಾರ್ದ ತಿಳ್ಕೊಂಡ ಒಂದು ಸಂವಾದ ರೂಪದೊಳಗ ವಿಷಯ ಚರ್ಚೆ ಆಗ್ಲಿ ಅಂತ ತಿಳ್ಕೊಂಡ ವಿಷಯ ಒಂದು ವಿಷಯ ಇಟ್ಟಿದ್ದೆ ತಮ್ಮ ಇಟ್ಟಿದೇವಲ್ಲ ಏನ್ ವಿಷಯ ಇಟ್ಟಿನಪ್ಪ ಅಂತಂದ್ರ ಏನ್ ಇಟ್ಟಿದೆ ವಿಷಯ ಜಗತ್ತದೊಳಗೇನ ದೇವರ ದೊಡ್ಡವದಾನೋ ಏನ ಭಕ್ತರ ಹೆಚ್ಚಿನವ್ರದಾರೋ ಅಂತ ತಿಳ್ಕೊಂಡ ವಿಷಯ ಇಟ್ಟು ಕೂಡ್ಲೆ ನಮ್ಮ ಅಣ್ಣಾಜಿ ಅವರು ಒಂದು ಪಾಲ್ ಹಿಡ್ಕೊಂಡಾರ ಇದ್ರಾಗ ಹಿಡ್ದಾರಲ್ಲ ಪಾಲ ಯಾವ ಪಾಲ್ ಹಿಡ್ಕೊಂಡಾರ ಅವರು ಯಾವಾಗ ಪಾಲ ಆ ದೇವ್ರ ಪಾಲ್ ಹಿಡ್ಕೊಂಡ ಅವ್ರು ಬೆಳೆಸಿದ್ರು ಏನ್ ಬೆಳೆಸ್ಯಾರು ಆ 84 ಲಕ್ಷ ಜೀವರಾಶಿಗಳಿಗೆ ಹುಟ್ಟಿಸಿದವ ದೇವರದಾನ ಅನ್ನ ಹಾಕಿದವ ದೇವರದಾನ ಅದರ ಸಲುವಾಗಿ ದೇವರ ದೊಡ್ಡವ ಅನ್ನು ಮಾತು ಹೇಳ್ಯಾರ ಅಂತಕ್ಕಂತ ಮಾತ ಅಣ್ಣಾಜಿ ಅವ್ರು ಹೇಳಿದ್ರು ಅಣ್ಣಾಜಿ ಅವರಿಗೆ ನಮ್ಮ ಗುರುಜಿ ಅವ್ರಿಗೆ ಒಂದು ಮಾತು ಹೇಳೋದದ ಏನ್ ಹೇಳ್ತೀವ ಮಾತ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿದವ ಹುಟ್ಟಿಸಿದವ ದೇವರದನ್ನ ಒಪ್ಪುಗೊತ್ತೀನಿ ಮತ್ತೇನಾಗ್ಯದ ಕರೆ ಜೀವರಾಶಿಗಳಿಗೆ ಹಿಂಗದಾವ ಅಂತೇಳಿ ರೂಪ ಕೊಟ್ಟವ ಭಕ್ತದ ಇಲ್ಲೇ ನಿನ್ನ ದೇವರದಾನ ಹಿಂಗೆ ನಿನ್ನ ದೇವರದಾನ ತೋರಿಸಿ ಕೊಟ್ಟವ ಭಕ್ತದ ಇವತ್ತಿನ ದಿವಸ ನಿಂಗರಾಯ ಮುತ್ಯ ಎಷ್ಟು ಶೃಂಗಾರಾಗಿ ಗುಡಿ ಒಳಗ ಕುಂತಾನಪ್ಪ ಅಂತಂದ್ರ ನಿಂಗರಾಯ ಮುತ್ಯನ ಶೃಂಗಾರ ಮಾಡಿದವರ ಭಕ್ತರೇ ಅದಾರ ಹೊರತಾಗಿ ದೇವರಲ್ಲ ದೇವರ ಶೃಂಗಾರ ಮಾಡ್ಕೊಳಕ ಬಂದಿಲ್ಲ ಭಕ್ತರ ಶೃಂಗಾರ ಮಾಡಿದಾಗ ದೇವರ ಶೃಂಗಾರದನ ಹೊರತಾಗಿ ಭಕ್ತರು ಇರ್ಲಾರ್ದೆ ದೇವರ ಅಂತಕ್ಕಂತ ಹೆಸರು ಬಂದಿಲ್ಲ ಹೌದೌದು ಅದಕ್ಕಲ್ಲೇ ಹೇಳ್ತಾರ ಒಂದು ಮಾತು ಹೆಂಗ ಬರ್ತೈತಿಪ್ಪ ಅಂತಂದ್ರ ತಮ್ಮ ಏನ್ ಬರ್ತದ ಮಾತ ಸಮುದ್ರ ಹೇಳ್ತಿತ್ತು ಮೈ ಬಡ ಅಂತಿತ್ತದು ಏನಂತೇಳಿ ಮೈ ಬಡ ನಾನೇ ದೊಡ್ಡವ ಅಂತೇಳಿ ಸಮುದ್ರ ಅಂತಿತ್ತು ಅವಾಗ ಸಮುದ್ರಕ್ಕಂತದ ಭೂಮಿ ಏನಂತದವಾ ಯಪ್ಪ ನಂದು ಒಂದು ಮೂಲ್ಯಾಗ ನೀ ಅದಿ ಏನಾಯ್ತು ಇರ್ಲಿ ನಂದು ಮೂಲ್ಯಾಗ ಒಂದು ನೀ ಅದಿ ನನ್ನ ಮೂಲ್ಯಾಗ ನೀ ಅದಿ ಇನ್ನ ನನ್ನ ಭೂಮಿ ಎಲ್ಲಾ ಕಡೆ ಹರಿದಾಡ್ಲಕತ್ತದ ನಾ ದೊಡ್ಡವ ಅಂತೇಳಿ ಭೂಮಿ ಎತ್ತಿತ್ತು ದೊಡ್ಡಂಕೆ ಅಂತೇಳಿ ಭೂಮಿ ಎತ್ತಿತ್ತು ಅಂದು ಕೂಡ್ಲೆ ತೆಳಗ ಕೂತ ಆದಿಶೇಷ ತಾನ ಏನಂತೇಳಿ ಯವ್ವ ನೀ ದೊಡ್ಡಕ್ಕೆ ಅಲ್ಲ ನಿನಗ ಹೊತ್ತುಕೊಂಡು ತೆಳಗ ನಾ ನಿಂತೀನಿ ನಾ ದೊಡ್ಡವ ನೀ ದೊಡ್ಡಕ್ಕೆ ತೆಳಗ ಕುಂತ ಆದಿಶೇಷ ಅಂತಿದ ಅವಾಗ ಮುಂದೆ ಏನಾಯ್ತು ಆದಿಶೇಷಗ ಪಾರ್ವತ ದೇವಿ ಅಂದಳತ್ತ ನೋಡ್ರಿ ಏನಂತ ಆದಿಶೇಷ ನೀ ದೊಡ್ಡವಲ್ಲ ಮತ್ತಾರು ನನ್ನ ಕಿರುಬರಳಿಗೆ ಸುತ್ತಿ ಇನ್ನ ನನ್ನ ಅರ್ಧ ಕಿರುಬರಿ ಉಳಿದದ ನೀ ದೊಡ್ಡವಲ್ಲ ನಾ ದೊಡ್ಡಕ್ಕೆ ಪಾರ್ವತ ದೇವಿ ಅಂತಿದಳು ಹೌದೌದಲ್ಲ ಪಾರ್ವತಿಯಾಗಿ ಪರಮಾತ್ಮ ಅಂತಾನ ಏನಂತಾನವ ಪಾರ್ವತಿ ನೀ ದೊಡ್ಡಕ್ಕೆಲ್ಲ ಮತ್ತಾರು ನನ್ನ ಎಡಕಿನ ತೊಡಿ ಮ್ಯಾಗ ಕುಂತು ಇನ್ನ ಅರ್ಧ ತೊಡಿ ಭಾಗ ನಂದು ಉಳ್ದದ ನಾ ದೊಡ್ಡವದೀನಿ ನೀ ದೊಡ್ಡಕ್ಕೆಲ್ಲ ಅಂದ ಕೂಡ್ಲಿ ಅವಾಗ ಪಾರ್ವತ ದೇವಿ ಪರಮಾತ್ಮ ಹೇಳ್ತಾಳ ಒಂದು ಮಾತ ಏನಂತ ಮಾತ ಪತಿದೇವ ಭಗವಂತ ಹೇಳು ಈ ಭೂಮಿ ತಲೆ ಮ್ಯಾಗ ನೀನು ದೊಡ್ಡವಲ್ಲ ನಾನು ದೊಡ್ಡಕ್ಕೆಲ್ಲ ಮರ್ತ್ಯ ಲೋಕವಾಗಿದ್ದಿರ್ತಕ್ಕಂತ ಯಾರು ಎಲ್ಲಾರ ಭಕ್ತರ ಮನುಷ್ಯನೊಳಗ ನೀ ಅಡಿಗೆ ಹೋಗಿ ಕುಂತಿದಿ ಎಲ್ಲಾರ ಭಕ್ತರ ಮನದಾಗ ನೀ ಅಡಿಗೆ
ಮಾಡಿಗೆ ಕುಂತಿದೆಪ್ಪ ಅಂತಂದ್ರ ಭಕ್ತರೇ ದೊಡ್ಡವ್ರು, ನೀ ದೊಡ್ಡವಲ್ಲ ಅಂತೇಳಿ ಯಾರು ಇದು ನಾ ಹೇಳೋದಿಲ್ಲ, ಶಾಸ್ತ್ರ ಹೇಳ್ತದ. ಹೌದೌದಲ್ಲ ಪುರಾಣ ಪಂಡಿತರು ಹೇಳ್ತಾರ ಭಕ್ತರೇ ದೊಡ್ಡವ್ರ ಅಂತೇಳಿ ಇದು ಶಾಸ್ತ್ರ ಹೇಳ್ತದ. ಹೌದೌದ್ರಲ್ಲ ಯಾಕಪ್ಪ ಅಂತಂದ್ರ ಯಾಕ ಭಕ್ತರ ಮನದೊಳಗ ಪರಮಾತ್ಮ ಅಡಿಗೆ ಕುಂತಾನಪ್ಪ ಅಂತಂದ್ರ ಭಕ್ತರೇ ದೊಡ್ಡವ್ರು. ಹೌದೌದಲ್ಲ ಇದು ಬರೇ ದೃಷ್ಟಾಂತದ ತಮ್ಮ. ಏನದು ಸಿದ್ಧಾಂತ? ಇದಕ್ಕ ಸಿದ್ಧಾಂತ ಒಂದೇ ಒಂದು ಮಾತು ಹೇಳೋದದ. ನಾ ಏನಪ್ಪಾ ಅಂತಂದ್ರ ಬಾಳೆಹಣ್ಣು ಹೇಳಬೇಡ್ರಿ ನೀವು, ಬಾಳೇನ ಹೇಳೋದಿಲ್ಲ. ಹೌದು ಒಂದು ಮಾತು ಏನ್ ಹೇಳೋದದ, ಭಕ್ತರ ಬಳಿ ಎಂತ ಶಕ್ತಿ ಅದ. ಎಂತ ಶಕ್ತಿ ಅದ. ಕೃತಾಯುಗದೊಳಗ ಶ್ರೀರಾಮಚಂದ್ರ ಆಗಿ ಹೋದ. ಅದಲ್ಲ ಶ್ರೀರಾಮಚಂದ್ರ ಸೀತಾದೇವಿಯನ್ನ ಕರ್ಕೊಂಡು ವನವಾಸ ಹೋಗಿರ್ತಕ್ಕಂತ ಟೈಮದೊಳಗ ಹೌದು ಏನಾಯ್ತ್ರಿ? ಏನು ಇಲ್ಲ, ಸ್ವಲ್ಪ ಹಾಡೋದದ ಕೇಳ್ರಿ. ಸ್ವಲ್ಪ ಇದು ನಿಮ್ಮ್ಯಾಗೆ ಹೇಳೋದ ಹೆಂಗೈತಿಪ್ಪ ಅಂತಂದ್ರ, ಹೆಂಗಿವ ಆ ಸೀತಾದೇವಿನ ವನವಾಸಕ್ಕೆ ಕಟ್ಕೊಂಡ ಶ್ರೀರಾಮಚಂದ್ರ ಹೋದ ಕೂಡ್ಲೆ ಏನಾಯ್ತು? ಮರ್ಚು ಋಷಿ ಏನ್ ಮಾಡದಪ್ಪ ಅಂತಂದ್ರ ಜಿಂಕಿ ವೇಷ ತೊಟ್ಟ ಬಂದ. ಜಿಂಕಿ ಬಂಗಾರ ಜಿಂಕಿ ವೇಷ ತೊಟ್ಟ ಬಂದ ಕೂಡಲೇ ಸೀತಾದೇವಿ ಅಂದಳು ಏನಂತಾಳ? ಆ ಜಿಂಕಿ ಮ್ಯಾಗೆ ಸೀತಾದೇವಿ ಮನಸ್ಸು ಹೋಗಿ ಏನಂತಾಳ ಶ್ರೀರಾಮಚಂದ್ರಗ? ಏನಂದಳು? ಪತಿದೇವ, ಜಿಂಕಿ ಚರ್ಮದಿಂದ ನನಗ ಕುಬುಸ ಮಾಡಿ ಉಡಂಗಾಗ್ಯದ, ಅದನ್ನ ಚರ್ಮ ತಂದ ನನಗ ಕುಬ್ಬಸ ಮಾಡಿ ಉಡಿಸಂದ ಕೂಡಲೇ ಶ್ರೀರಾಮಚಂದ್ರ ಅದರ ಬೆನ್ನ ಹತ್ತಿ ಹೋದ. ಬೆನ್ನ ಹತ್ತಕ್ ಹೋದ ಕೂಡಲೇ ಲಕ್ಷ್ಮಣ ಹಿಂದ ನಿತ್ತ. ಅಣ್ಣ ಹೋಗ್ಯಾನ, ನೀನು ಅವನು ಬೆನ್ನತ್ತಿ ಹೋಗಂದ ಕೂಡಲೇ ಅವಾಗ ಲಕ್ಷ್ಮಣ ಏನಂತಾನ? ಏನಂತ? ತಾಯಿ, ನಾ ಹೋಗ್ತೀನಿ ಕರೆ, ನಿನ್ನ ಸುತ್ತಮುತ್ತ ಒಂದು ಧರ್ಮದ ಮಂಡಲ ನಾ ಕೊರಿತೀನಿ. ಆ ಮಂಡಲ ಬಿಟ್ಟು ನೀವು ಹೊರಗೆ ಹೋಗ್ಲಾಕ್ ಹೋಗಬೇಡ್ತಾಳೆ. ಸೀತಾದೇವಿ ಸುತ್ತಮುತ್ತ ಒಂದು ಮಂಡಲ ಕೊರದ. ಮಂಡಲ ಕೊರದ ಕೂಡಲೇ ಏನಾಯ್ತಪ್ಪ ಅಂತಂದ್ರ ತಮ್ಮ, ಏನಾಯ್ತದ? ಮಂಡಲ ಕೊರದ ಲಕ್ಷ್ಮಣ ರಾಮನ ಬೆನ್ನತ್ತಿ ಹೋದ. ಇದು ಯಾರಿಗೆ ಗೊತ್ತಾಯ್ತು? ಲಂಕಾ ಪಟ್ಟಣದೊಳಗಿದ್ದ ರಾವಣಗ ಗೊತ್ತಾಯ್ತು. ಏನ್ ಮಾಡ್ತಾರ? ಈಗ ನನಗ ಸರಿಯಾದ ಟೈಮ್ ಅದ ಜಂಗಮರು ವೇಷ ತೊಟ್ಟು ಸೀತಾದೇವಿ ಮುಂದೆ ಭವತ್ಯ ಭಿಕ್ಷಾಂದೇಹಿ ತಾಯಿ ಅಂತೇಳಿ ನಿಂತ ಕೂಡಲೇ ಮೈ ಮರ್ತ ಸೀತಾದೇವಿ ಏನ್ ಮಾಡಿದಳು? ಏನ್ ಮಾಡ್ತಾಳ? ಆ ಮಂಡಲ ದಾಟಿ ಹೊರಗೆ ಬಂದು ಭಿಕ್ಷಾ ನೀಡಿದಳು. ರಾವಣ ಸೀತಾದೇವಿನ ಒಯ್ದು ಲಂಕಾ ಪಟ್ಟಣದೊಳಗಿತ್ತ. ಇಟ್ಟ ಕೂಡಲೇ ಏನಾಯ್ತಪ್ಪ ಅಂತಂದ್ರ ತಮ್ಮ, ಏನಾಗ್ತದ? ಅಲ್ಲಿ ರಾಮ ಲಕ್ಷ್ಮಣ ಎಷ್ಟೋ ದೇವ್ರು ಇದ್ರ ರಾಮ ಇದ್ದಲ್ಲ ದೇವ್ರನ್ನೇ. ರಾಮ ದೇವ್ರು ಇರ್ಲಕ್ಕಾಗಿ ಸೀತಾದೇವಿ ತನ್ನ ಹೆಂಡತಿನ ತನಗ ಹುಡುಕಾಡೋ ಶಕ್ತಿ ಆಗಿಲ್ಲ. ಯಾರು? ರಾಮನ ಭಕ್ತ ಆಗಿರ್ತಕ್ಕಂತ ಹನುಮಂತ ಏನ್ ಮಾಡ್ದ? ಸೀತಾದೇವಿ ಶೋಧ ಮಾಡಿ ಲಂಕಾ ಪಟ್ಟಣಕ್ಕೂ ಬೆಂಕಿ ಹಚ್ಚಿ ರಾವಣನ ಮರ್ದನ ಮಾಡಿ ಸೀತಾದೇವಿನ ತಂದು ದೇವರಾಗಿರ್ತಕ್ಕಂತ ರಾಮನ ಜೋಡಿ ತಂದು ಕೂಡ್ಸಾನ. ಇಲ್ಲಿ ಭಕ್ತನೇ ದೊಡ್ಡವದ. ಹೌದಲ್ಲ. ಮತ್ತ ದೇವರ ಅಟ್ಟ ಶ್ರೇಷ್ಠ ಇದ್ದಪ್ಪ ಅಂತಂದ್ರ ಹೆಂಡತಿನ ಕಾಪಾಡಿಕೊಳ್ಳುವಂತ ಶಕ್ತಿ ದೇವರ ಬಳಿ ಯಾಕಾಗಲಿಲ್ಲ? ಆಗ್ಬೇಕಾಗಿತ್ಲ ಅಂತಕ್ಕಂತ ಮಾತು ಸರಜೋಡಿ ಕಲಾವಂತರಿಗೆ ಕೇಳಿದಾಗ್ಯದ. ಇನ್ನು ಇರ್ಲಿ ಇನ್ನು ಒಂದು ಮಾತು ಕೇಳಿದಾರ ತಮ್ಮ ಅವರು. ಏನ್ ಕೇಳಾರ ಮಾತ? ಏನ ಮಾತು ಕೇಳ್ತಾರಪ್ಪ ಅಂತಂದ್ರ, ಏನದು? ಸ್ವಾದಿಸನಿನೊಳಗ ಸ್ತೋತ್ರ ಮಾಡುವಾಗ ನಾವೊಂದು ಮಾತಂದಿದ್ದೆ. ಏನಂದಿದ್ಯೋ ಮಾತ? ಹಾಲು ಮತ್ತಕ ಮೂಲ ಗುರು ಜಗಕ್ಕೆ ಜಗದ್ಗುರು ರೇವಣ ಸಿದ್ಧ ತಂದ ಕೂಡಲೇ ಅವರಿಗೆ ಸ್ವಲ್ಪ ಸಂಶಯ ಬಂದದ. ಏನು ಸಂಶಯ? ಏನು ಸಂಶಯ ಬರ್ತದಪ್ಪ ಅಂತಂದ್ರ, ಏನದು? ಆ ಹಾಲು ಮತ್ತಕ ಮೂಲ ಗುರು ರೇವಣ ಸಿದ್ಧದಾನಂದ್ರಿ ಒಪ್ಪಗೊತ್ತೀನಿ. ಜಗಕ್ಕೆ ಜಗದ್ಗುರು ರೇವಣ ಸಿದ್ಧ ಹೆಂಗದ, ಎಲ್ಲಿ ಅದ, ಯಾವ ತಾಲೂಕ, ಯಾವ ಜಿಲ್ಲಾ ಹಿಂಗ್ ಕೇಳ್ತಾರ ಅವ್ರು. ಅಣ್ಣಾಜಿ ಅವ್ರ, ನೀವು ಎಷ್ಟೇ ಆಗ್ಲಿ ತಿಳ್ಕೊಂಡವ್ರದಿರಿ, ಬಲ್ಲವ್ರದಿರಿ, ಈ ಮಾತು ನೀವು ಕೇಳಬಾರದು. ಹೆಂಗೈತಿಪ್ಪ ಅಂತಂದ್ರ, ಹೆಂಗವಾ? ಪರಮಾತ್ಮನ ಸದ್ವಜಾದ ಮುಖದಿಂದ ರೇವಣ ಸಿದ್ಧ ಹುಟ್ಟಿ ಬಂದಾನ. ಮೊದಲ ರೇವಣ ಸಿದ್ಧ ಏನಾಗಿದ್ದ? ರೇಣುಕಾಚಾರ್ಯ ಆಗಿದ್ದ. ಕೊಲ್ಲಿ ಪಾಕಿ ಒಳಗ ರೇಣುಕಾಚಾರ್ಯ ಆಗಿದ್ದ. ಪರಮಾತ್ಮನೇ ಅಲ್ಲಿ ಮಾತು ಹೇಳ್ಯಾನ. ಏನ್ ಹೇಳ್ಯಾನ? ಏನ್ ಮಾತ? ಸದ್ವಜಾತ ಮುಖದಿಂದ ನೀವು ಹುಟ್ಟಿ ಬಂದಿದೆಪ್ಪ ಅಂತಂದ್ರ ಜಗಕ್ಕೆ ಜಗದ್ಗುರು ನೀ ಆಗುವ, ಹಾಲು ಮತ್ತಕ್ಕ ಮೂಲ ಗುರು ನೀ ಆಗತ್ತ ತಿಳ್ಕೊಂಡು ಅಲ್ಲಿ ಪರಮಾತ್ಮನೇ ಮಾತು ಹೇಳಿ ಕೊಟ್ಟು ಕಳ್ಸ್ಯಾನ. ಯಾರಿಗೆ? ರೇವಣ ಸಿದ್ಧಗ. ಈಗ ಸದ್ಯ ಏನಪ್ಪಾ ಅಂತಂದ್ರ ಇಷ್ಟೇ ಮಾತಲ್ಲ, ಮತ್ತೇನು? 54 ಜಗತ್ತುಗಳನ್ನ 54 ದೇಶಗಳನ್ನ ರೇವಣ ಸಿದ್ಧ ಸಂಚಾರ ಮಾಡ್ಯಾನ. ಅದರ ಸಲುವಾಗಿನು ಜಗದ್ಗುರು ರೇವಣ ಸಿದ್ಧ ಅನ್ಬೇಕಾಗ್ಯದ. ಈಗ ಮೂಲ ಪೀಠಾಧಿಪತಿ ಅದಾನ ರೇವಣ ಸಿದ್ಧ. ಅದರ ಸಲುವಾಗಿನು ರೇವಣ ಸಿದ್ಧಗ ಜಗದ್ಗುರು ಅನ್ಬೇಕಾಗ್ಯದ. ಹೌದು. ಯಾಕಪ್ಪ ಅಂತಂದ್ರ ನೀವ್ ಏನಾರ ಕೇಳಕ್ ಹೋಗಬೇಡಿ. ಈಗ ಏನಪ್ಪಾ ಅಂತಂದ್ರ, ಏನು? ಒಂದು ಪಂಚಪೀಠಕ ಪೀಠಾಧಿಪತಿ ಅದಾನ ರೇವಣ ಸಿದ್ಧ. ಅದರ ಸಲುವಾಗಿ ಜಗಕ್ಕೆ ಜಗದ್ಗುರು ಅನ್ಬೇಕಾಗ್ಯದ. ಇಷ್ಟೇ ನಿಮ್ಮ ಪ್ರಶ್ನೆಗೆ ಉತ್ತರ. ಮತ್ತೆ ಇನ್ನೊಂದು ಕೇಳಿದಾರ ಅವರು. ಏನು? ನಿಂಗರಾಯ ಮುತ್ಯನ ಬದಲು ಏನ್ ಕೇಳಿದ್ರು? ಏನ್ ಕೇಳಾರ ಮಾತ? ಇವತ್ತಿನ ದಿವಸ ನಿಂಗರಾಯ ಮುತ್ಯನ ಕಾಂಡ ನಡೆದೈತಿಪ್ಪ ಅಂತಂದ್ರ ಎಲ್ಲಾ ಕಡೆಯ ಹಾಲು ಮತದ ಸಿದ್ಧರ ಜಾತ್ರಿ
ಯಾವಾಗ ಆತಾವತ್ತ ಶ್ರಾವಣದೊಳಗ ಆಗತ್ತಾವ. ಹೌದು. ಕರೆ ನಿಂಗರಾಯ ಮುತ್ತಿನ ಕಾಂಡ ಮಹಾಶಿವರಾತ್ರಿ ಒಳಗೆ ಯಾಕಾಗತ್ತದ? ನಿಂಗರಾಯ ಮುತ್ಯ ಹಿಂದೆ ಏನಾಗಿದ್ದ ಅನ್ನು ಮಾತು ಕೇಳ. ಯಾವ ಅವತಾರದೊಳಗ ನಿಂಗರಾಯ ಮುತ್ಯ ಇಲ್ಲಿಗೆ ಬಂದಾತ ಕೇಳ್ತಾರ ಅವರು. ಕೇಳಲ್ಲ. ಅಣ್ಣಾಜಿ ಅವ್ರಿಗೆ ಒಂದು ವಿನಂತಿ ಮಾತದ. ಏನದವ ಮಾತ? ನಿಂಗರಾಯ ಮುತ್ಯಗಳು ಬಹಳ ಮಂದಿ ಅದಾರ. ಬಾಳ ಮಂದಿ ಅದಾರಲ್ಲ. ಏನು ನೀವು ಬಂದರವಾಡ ಗ್ರಾಮದ ನಿಂಗರಾಯ ಮುತ್ಯ ಅಂತ ಕೇಳಿದ್ರು? ಏನು ಇಂಡಿ ಒಳಗ ನಿಂಗರಾಯ ಮುತ್ಯ ಅದಾನ, ಆ ನಿಂಗರಾಯ ಮುತ್ಯ ಅಂತ ಕೇಳಿದ್ರು? ಮತ್ತು ಇನ್ನೂ ಹಲವಾರು ಊರೊಳಗ ನಿಂಗರಾಯ ಮುತ್ಯಗಳು ಅದಾರ. ಆ ನಿಂಗರಾಯ ಮುತ್ಯ ಅಂತ ನೀವು ಕೇಳಿದ್ರು? ಯಾವಾಗ ಕೇಳಿದ್ರೆ ನಮಗ್ ತಿಳಿಯೋದಲ್ಲ. ಶಿವರಾತ್ರಿ ಒಳಗ ಅಷ್ಟೇ ನಿಂಗರಾಯ ಮುತ್ಯನ ಕಾಂಡ ನಡೀದಿಲ್ಲ. ಇಂಡಿ ಒಳಗ ನಿಂಗರಾಯ ಮುತ್ಯನ ಕಾಂಡ ನಡೀತದ ಯುಗಾದಿ ದಿವಸ. ಹೌದು. ನೀವು ಯಾರ್ದ ಕೇಳಿದ್ರೆ ಅಂತ ನಾ ಕೇಳ್ತೀನಿ ನಿಮಗ್. ಹಂಗೇನೋಪ್ಪ ಅಲ್ಲದು ಇಂಥ ಪ್ರಶ್ನೆಗಳು ನೀವು ಕೇಳೋದಲ್ಲ, ಭಕ್ತರು ಮಾಡ್ಕೊಂಡಂಗ ಐತಿ ಅದು. ಹೌದು. ಮತ್ತ ಯಾವಾಗ ಭಕ್ತರ ಹಬ್ಬ ಹಾಕ್ತಾರ ನೋಡ ಅವಾಗ ಮಾಡ್ಕೊಂಡಂಗಿದು ಐತಿ. ಹೌದು. ಮತ್ತು ನೀವು ಯಾವ ದೇವರದ ಕೇಳಿದ್ರೆ ಮುಂದಿನ ಸಂದಿಗೆ ನೀವು ಹೇಳಿದ್ರಪ್ಪ ಅಂತಂದ್ರ ನಮಗ ಸ್ವಲ್ಪ ಹೇಳಾಕ ದಾರಿ ಆಗತ್ತ. ಬಹುತೇ ಇದೇ ಕೇಳಂಗ ಕಾಣಿಸ್ತಾರ. ನಿಂಗರಾಯ ಮುತ್ಯಗಳು ಬಹಳ ಮಂದಿ ಅದಾರತ್ತಮ್ಮ ಹೇಳ್ತಾರ ಅವರು. ಅದಕ್ಕ ಬಹಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಜಗಳಾರದಂಗ ಆ ನಮ್ಮವನ ಬಳಗದವ್ರು ಹಾಡಿನ ಸಲುವಾಗಿ ಕಾಯ್ಕೋತ ಕುಂತಾರ ಅವರು.